ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ದ್ವಿತೀಯ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಯು ಸಿ ಕನ್ನಡ ಒಂದು ವಿಷಯದ ಹೊಂದಿಸಿ ಬರೆಯಿರಿಯನ್ನು ಹೇಳ್ಕೊಡ್ತೀನಿ ಅಂತ. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಹೊಂದಿಸಿ ಬರೆಯಿರಿ ವಿಡಿಯೋ ಮಾಡಿರಿ ಅಂತ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋಲಿ ನಾನು ಹೊಂದಿಸಿ ಬರೆಯಿರಿಯನ್ನು ಹೇಳ್ಕೊಡ್ತೀನಿ ಅಂತ. ಓಕೆನಾ? ಸೊ ಇದಕ್ಕಿಂತ ಮುಂಚೆ ವಿಡಿಯೋಲಿ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಅದು ಅಷ್ಟೇ ಅಲ್ಲದೆ ಫಿಲ್ ಇನ್ ದ ಬ್ಲ್ಯಾಂಕ್ ಅಂದರೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಹೇಳ್ಕೊಟ್ಟಿದ್ದೀನಿ. ಅದು ಅಷ್ಟೇ ಅಲ್ಲದೆ ಭಾಷಾಭ್ಯಾಸ ಹೇಳ್ಕೊಟ್ಟಿದ್ದೀನಿ ನೋಡ್ರಿ ನಿಮಗೆ. ರೈಟ್, ಭಾಷಾಭ್ಯಾಸ ಹೇಳ್ಕೊಟ್ಟಿದ್ದೀನಿ. ಇನ್ನೂ ತಾವೇನಾದರೂ ನೋಡಿದಿಲ್ಲ ಅಂತಂದರೆ ಈ ಭಾಷಾಭ್ಯಾಸ ವಿಡಿಯೋವನ್ನು ನೋಡಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ ನೋಡಿರಿ, ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡಿರಿ. ಇದು ಅಷ್ಟೇ ಅಲ್ಲದೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿದ ಭಾಷಾಭ್ಯಾಸದಲ್ಲಿ ಏನು ಅಂತಂದರೆ ಪತ್ರ ಯಾವ ಥರ ಬರೀಬೇಕು, ಪ್ರಬಂಧವನ್ನು ಯಾವ ಥರ ಬರೀಬೇಕು ಅಂಥೇಳಿ ಇವೆಲ್ಲವನ್ನು ತಾವೇನದ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಇದೇನಂದ್ರೆ ನಿಮಗೆ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ತುಂಬಾ ಹೆಲ್ಪ್ ಆಗ್ತದೆ. ಲಾಸ್ಟ್ ಮೂಮೆಂಟ್ ಒಂದು ಪ್ರಿಪ್ರೇಷನ್ ಯಾರು ಮಾಡ್ತಾ ಇದ್ದೀರಿ ಅವರಿಗೆ ಒಂದು ತುಂಬಾ ಉಪಯೋಗ ಆಗುತ್ತೆ. ಮತ್ತು ತಾವು ಈಸಿಯಾಗಿ ಶಾರ್ಟ್ ಟೈಮಲ್ಲಿ ಚೆನ್ನಾಗಿ ಸ್ಕೋರು ಸಹ ಮಾಡ್ಬೋದು. ಓಕೆ, ಸೊ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಬರುತ್ತೇನಂತ ಹೇಳಿ. ಎಸ್, 90% ಬ್ಲೂ ಪ್ರಿಂಟ್ ಪ್ರಕಾರನೇ ಬರ್ತದ್ರಿ. ರೈಟ್, ನಿಮ್ಗೇನಾದರೂ ಡೌಟ್ ಇದ್ದಿತ್ತು ಕ್ವಶನ್ ಪೇಪರ್ ಯಾವ ಥರ ಬರ್ತದ ಅಂಥೇಳಿ ಅಂದರೆ ತಾವು ಪ್ರಿಪ್ರೇಟ್ರಿ ಕ್ವಶನ್ ಪೇಪರನ್ನು ರೆಫರ್ ಮಾಡಿರಿ. ಓಕೆ, ಸೊ ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರಿ ಅಂತಂದರೆ ತಮಗೊಂದು ಐಡಿಯಾ ಬರ್ತದ್ರಿ. ಏನು ಅಂತಂದರೆ ಅದು ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಇದೆನಾ ಇಲ್ವಾ ಅಂಥೇಳಿ. ಓಕೆ, ರೈಟ್, ಇವಾಗ ನಾನು ಎಲ್ಲಿ ಹೋಗ್ತೀನಿ ಅಂದರೆ ಹೊಂದಿಸಿ ಬರೆಯಿರಿ ಹೋಗ್ತೀನಿ ಅಂತ್ರಿ. ರೈಟ್, ಹೊಂದಿಸಿ ಬರೆಯಿರಿ ನೋಡಿರಿ. ಕ್ವಶನ್ ವಿತ್ ಇಲ್ಲ ಆನ್ಸರ್ ಇದೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ತಾವೇನದ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ಜಾಲಿಯ ಮರದಂತೆ ಪುರಂದರದಾಸರದರಿ, ಹಬ್ಬಲಿ ಅವರ ರಸಬಳ್ಳಿ ಇದು ಜನಪದ ಅದ. ಬೆಳಗು ಜಾವ ದರ ಬೇಂದ್ರೆಯವ್ರದದ. ಮುಂಬೈ ಜಾತಕ GS ಶಿವರುದ್ರಪ್ಪ. ಹತ್ತಿ ಚಿತ್ತ ಮತ್ತು ಟಿ ಯಲ್ಲಪ್ಪ ಅವ್ರದ್ದದ. ಓಕೆನಾ? ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ತಾವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ಪುರಂದರದಾಸ ಎಸ್ ಜಾಲಿಯ ಮರದಂತೆ ನೋಡ್ರಿ. ಈ ಮೇಲ್ಗಡೆ ಏನಿದೆ ಅಲ್ವ ಮಾದರಿವನ್ನು, ಅದು ಇದು ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಅಷ್ಟೇ. ಜನಪದ ಹಬ್ಬಲಿ ಅವರ ರಸಬಳ್ಳಿ, ದರ ಬೇಂದ್ರೆ ಬೆಳಗು ಜಾವ, GS ಶಿವರುದ್ರಪ್ಪ ಮುಂಬೈ ಜಾತಕ, ಟಿ ಯಲ್ಲಪ್ಪ ಹತ್ತಿ ಚಿತ್ತ ಮತ್ತು. ರೈಟ್, ಮಾದರಿ 3 ನೋಡ್ರಿ. ಇಲ್ಲಿ ನಿಮಗೆ ಎಷ್ಟು ಸಿಗ್ತಾ ಇದಾವಪ್ಪ ಮ್ಯಾಚ್ ದ ಫಾಲೋವಿಂಗ್ ಅಂತಂದರೆ ಟೋಟಲ್ ಒಂದು 50 ಸಿಗ್ತಾ ಇದೆ ನೋಡ್ರಿ. ಇವುಗಳನ್ನ ಚೆನ್ನಾಗಿ ಓದ್ಕೊಳ್ರಿ. ಜಾಲಿಯ ಮರದಂತೆ ಇದೊಂದು ಕೀರ್ತನದ. ಹಬ್ಬಲಿ ಅವರ ರಸಬಳ್ಳಿ ಇದು ತ್ರಿಪದಿ ಅದ ರೀ. ಬೆಳಗು ಜಾವ ಸುನೀತ ಅದ. ಮುಂಬೈ ಜಾತಕ ಅರ್ಜಿ ನಮೂನೆ ಅದ. ಹತ್ತಿ ಚಿತ್ತ ಮತ್ತು ದಲಿತ ಸಂವೇದನ ಇದೆ ರೀ. ಓಕೆ, ಮಾದರಿ 4 ಹೋಗೋಣಂತ. ಪುರಂದರದಾಸ ಪುರಂದರ ಸಾಹಿತ್ಯ ದರ್ಶನ, ಜನಪದ ಗರತಿಯ ಹಾಡು, ದರ ಬೇಂದ್ರೆ ಮುಕ್ತಕಂಠ, GS ಶಿವರುದ್ರಪ್ಪ ತೆರೆದ ದಾರಿ, ಟಿ ಯಲ್ಲಪ್ಪ ಚಿತ್ತ ಮತ್ತು ಜೀವಯಾನ. ರೈಟ್, ಮಾದರಿ 5 ನೋಡೋಣಂತ್ರಿ. ಪುರಂದರ ಸಾಹಿತ್ಯ ದರ್ಶನ ಜಾಲಿಯ ಮರದಂತೆ, ಗರತಿಯ ಹಾಡು ಹಬ್ಬಲಿ ಅವರ ರಸಬಳ್ಳಿ ಆಗ್ತದ, ಮುಕ್ತಕಂಠ ಬೆಳಗು ಜಾವ, ತೆರೆದ ದಾರಿ ಮುಂಬೈ ಜಾತಕ, ಚಿಟ್ಟೆ ಮತ್ತು ಜೀವಯಾನ ಹತ್ತಿ ಚಿತ್ತ ಮತ್ತು ಕರೆಕ್ಟ್ ಆಗ್ತದೆ ನೋಡ್ರಿ. ಓಕೆ, ಅದಾದ್ಮೇಲೆ ಮಾದರಿ 6 ನೋಡೋಣಂತ. ಪುರಂದರದಾಸ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೀತಾರೆ ಅವ್ರನ್ನ. ಜನಪದ ಸಾಮೂಹಿಕ ಸೃಷ್ಟಿ, ಜನಪದ ಒಂದು ಸಾಮೂಹಿಕ ಸೃಷ್ಟಿಯಾಗಿರ್ತದೆ. ದರ ಬೇಂದ್ರೆ ಅಂಬಿಕಾತನಯ ದತ್ತ, GS ಶಿವರುದ್ರಪ್ಪ ಅವರು ರಾಷ್ಟ್ರಕವಿ ಅದರ. ದ್ವೈತ ಅದ್ವೈತ ಹತ್ತಿ ಚಿತ್ತ ಮತ್ತು. ಮಾದರಿ 7ಕ್ಕೆ ಹೋಗೋಣಂತ. ಎಸ್, ಕರ್ನಾಟಕ ಸಂಗೀತ ಪಿತಾಮಹ ಯಾರದರಿ? ಪುರಂದರದಾಸದ. ಸಾಮೂಹಿಕ ಸೃಷ್ಟಿ ಅಂತಂದರೆ ಅದು ಜನಪದ ಆಗಿರ್ತದೆ. ಅಂಬಿಕಾತನಯ ದತ್ತ ಯಾರ್ದದ? ಇದು ದರ ಬೇಂದ್ರೆ ಅವ್ರದ್ದದ. ರಾಷ್ಟ್ರಕವಿ ಯಾರದರಲ್ಲಿ? ಎಸ್, GS ಶಿವರುದ್ರಪ್ಪ ಅದರ. ಹತ್ತಿ ಚಿತ್ತ ಮತ್ತು ದ್ವೈತ ಅದ್ವೈತ ಅದ ನೋಡ್ರಿ. ಮಾದರಿ 8 ನೋಡ್ರಿ. ಪುರಂದರದಾಸ ದಾಸರೆಂದರೆ ಪುರಂದರದಾಸರಯ್ಯ, ಹಲಸಂಗಿ ಗೆಳೆಯರು ಗರತಿಯ ಹಾಡು, ದರ ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ, GS ಶಿವರುದ್ರಪ್ಪ ನಾಡೋಜ ಪ್ರಶಸ್ತಿ ಪಡ್ಕೊಂಡ್ರವರು, ಟಿ ಯಲ್ಲಪ್ಪ ವಿಚಿ ಕಾವ್ಯ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. 9ನೇದಕ್ಕೆ ಹೋಗೋಣಂತ. ಜಾಲಿಯ ಮರದಂತೆ ದುರ್ಜನರ ಸಂಘ,
ಹಬ್ಬಲಿ ಅವರ ರಸಬಳ್ಳಿ ತಾಯಿ ಮತ್ತು ತವರು. ಬೆಳಗುಜಾವ ಮಾನವನ ಯೌವನಾವಸ್ಥೆ. ಮುಂಬೈ ಜಾತಕ ನಗರ ಜೀವನ. ಹತ್ತಿ ಚಿತ್ತ ಮತ್ತು ಆತ್ಮ ಪರಮಾತ್ಮಗಳ ಅಸ್ತಿತ್ವ. ಮಾದರಿ 10 ಕೋಣ ಅಂತ. ಕೀರ್ತನ ದಾಸ ಸಾಹಿತ್ಯ ಆಗಿರ್ತದ. ಹಬ್ಬಲಿ ಅವರ ರಸಬಳ್ಳಿ ಹಲಸಂಗಿ ಗೆಳೆಯರು. ಸುನೀತ 14 ಸಾಲುಗಳಾಗಿರ್ತಾವೆ. ಸುನೀತ ತಂದೆ ಕುಳಿತು ಕೆಮ್ಮುವ ಪ್ರಾಣಿ ಅಂತ. ಬತ್ತಿಯಾಗಿರೋ ಹತ್ತಿ ಮಡಿಯಟ್ಟ ಭಕ್ತನಂತೆ ಅಂತ ನೋಡ್ರಿ. ಓಕೆನಾ. ಸೊ ಇವೆಷ್ಟು ಏನು ಅಂತಂದ್ರೆ ಹೊಂದಿಸಿ ಬರೆಯಿರಿ ಅದಾವ್ರಿ. ಮುಂದಿನ ಒಂದು ವಿಡಿಯೋಲಿ ಏನಂದ್ರೆ ನಾನು 2 ಅಂಕದ ಪ್ರಶ್ನೆಗಳನ್ನು ಹೇಳ್ಕೊಡ್ತೀನಿ ಅಂತ್ರಿ. 2 ಅಂಕದ ಪ್ರಶ್ನೆ ಮತ್ತು ಅದ್ರ ಜೊತೆಗೆ ಉತ್ತರನೂ ಹೇಳ್ಕೊಡ್ತೀನಿ ಅಂತ. ಹಾಗಾಗಿ ತಾವೇನು ಮಾಡಬೇಕು ಅಂದರೆ ಮುಂದಿನ ಒಂದು ವಿಡಿಯೋನ ತಾವು ನೋಡಬೇಕು. ಇನ್ನೂ ಯಾರಾದರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿರಿ. ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಮತ್ತು ಇನ್ನೂ ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಆದಷ್ಟು ಬೇಗ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಸೊ ಯಾವ ಥರ ಜಾಯ್ನ್ ಆಗಬೇಕು ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಓಕೆನಾ. ಸೊ ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.